ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ನಿಮಗೆ ಹೇಳ್ತಾ ಇರೋದು ಸೀಕ್ರೆಟ್, ದ ಡೈಲಿ ಸೀಕ್ರೆಟ್ ಟೀಚಿಂಗ್ಸಲ್ಲಿ ದ ಸೀಕ್ರೆಟ್ ಬುಕ್ಕಲ್ಲಿ ಡೇ 4ಅಲ್ಲಿ ಇರುವಂಥ ಟೀಚಿಂಗ್ ಏನು ಅಂತ. ದ ಯೂನಿವರ್ಸ್ ಈಸ್ ಗೈಡಿಂಗ್ ಯು, ಕಮ್ಯುನಿಕೇಟಿಂಗ್ ವಿತ್ ಯು ಇನ್ ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್. ಇಟ್ ಈಸ್ ರೆಸ್ಪಾಂಡಿಂಗ್ ಟು ಯುವರ್ ಥಾಟ್ಸ್ and it is giving you invaluable feedback through your feeling or cosmic communication. The good feeling means good for you. The bad feeling got to get your attention so that you will change what you are focusing on. ಯೂನಿವರ್ಸ್ ಅಂದರೆ ಗಾಡ್, ದೇವರು, ಭಗವಂತ. ಇಲ್ಲಿ ಯೂನಿವರ್ಸ್ ಅಂತ ಅವರು ಇಂಗ್ಲೀಷವರು ಯೂನಿವರ್ಸ್ ಅಂತ ಕರೀತಾರೆ, ನಾವು ದೇವರು. ಅವರು ಯಾವಾಗಲೂ ನಮ್ಮ ಜೊತೆ ಸಂವಾದ ಮಾಡ್ತಾ ಇರ್ತಾರೆ, ಅವರು ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಸೆಕೆಂಡೂ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವರು ನಮಗೆ ಏನು ಬೇಕು, ಏನು ಬೇಡ, ಏನು ಮಾಡಬೇಕು, ಏನು ಬೇಡ ಅಂತ ಇದು ಮಾಡ್ತಿರ್ತಾರೆ. ಅವ್ರು ಹೇಗೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂದರೆ, ನಮ್ಮ ಯೋಚನೆಗಳಿಗೆ, ನಮ್ಮ ಥಾಟಿಗೆ ಅವರು ರೆಸ್ಪಾಂಡ್ ಮಾಡ್ತಾರೆ. ಇಟ್ ಈಸ್ ಗಿವಿಂಗ್ ಯು ಇನ್ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಥ್ರೂ ಯುವರ್ ಫೀಲಿಂಗ್. ನಿಮ್ಮ ಥಾಟಿಂದ ಅವರು ಹೇಳ್ತಾರೆ. ಬಟ್ ಅವ್ರ ಫೀಡ್ಬ್ಯಾಕ್ ಹೇಗೆ ಕೊಡ್ತಾರೆ ಅಂದರೆ, ಅವರು ರಿವ್ಯೂ ಹೇಗೆ ಕೊಡ್ತಾರೆ ಅಂದರೆ, ನೀವು ಹೇಗೆ ಫೀಲ್ ಆಗ್ತಾ ಇದ್ದೀರಾ ಅಂತ. ನೀವು ಒಳ್ಳೆ ರೀತಿ ಫೀಲ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಜೊತೆ ಒಳ್ಳೇದಾಗ್ತಾ ಇದೆ ಅಂತ ಅರ್ಥ. ಅದೇ ನೀವು ಏನಾದ್ರು ಬ್ಯಾಡ್ ಫೀಲಿಂಗ್ ಆಗ್ತಾ ಇದೆ ಅಂದರೆ, ಏನೋ ಒಳ್ಳೇದಾಗ್ತಿಲ್ಲ ಅನ್ನೋ ಥರ ಫೀಲಿಂಗ್ ಆಗ್ತಾ ಇದ್ದರೆ, ಆವಾಗ ದೇವರು ನಿಮಗೊಂದು ಸಿಗ್ನಲ್ ಕಳಿಸ್ತಾರೆ. ಏನಂತ, ನಿಮ್ಮ ಫೋಕಸ್ಸನ್ನು ಚೇಂಜ್ ಮಾಡ್ಕೊ. ನೀನು ನಿನಗಿಷ್ಟ ಇಲ್ದಲೇ ಇರೋ ಯೋಚನೆ ಮಾಡ್ತಿದ್ಯಾ, ಆ ಯೋಚನೆನ ಇವಾಗಲೇ ಸ್ಟಾಪ್ ಮಾಡಿ, ನಿನಗೇನು ಬೇಕೋ ಅದನ್ನು ಯೋಚನೆ ಮಾಡಿ ನೀನು ಒಳ್ಳೆ ಮೂಡಲ್ಲಿ, ಗುಡ್ ಫೀಲಿಂಗಲ್ಲಿ ಇರೋ ಅಂತ ಗಾಡ್ ನಿಮಗೆ ಗೈಡ್ ಮಾಡ್ತಾರೆ. ಟ್ಯೂನ್ ಇನ್ ಟು ದ ಕಾಸ್ಮಿಕ್ ಕಮ್ಯುನಿಕೇಷನ್ ದಟ್ ಈಸ್ ವಿತ್ ಯು ಎವ್ರಿ ಟೈಮ್. ಅಂದರೆ ಈ ಯೂನಿವರ್ಸಿಂದ ಕಾಸ್ಮಿಕ್ ಕನೆಕ್ಷನ್ ಅಂದರೆ ಈ ಪ್ರಕೃತಿಯ ಕನೆಕ್ಷನು ಯಾವಾಗಲೂ ನಮ್ಮ ಹತ್ರ ಇದ್ದೇ ಇರುತ್ತೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ. ಯು ಆರ್ ನೆವರ್ ಅಲೋನ್. ನೀವು ಯಾವಾಗಲೂ ಯಾರೂ ಯಾವುದೇ ಕಾರಣಕ್ಕೆ ಒಂಟಿ ಅಲ್ಲವೇ ಅಲ್ಲ. ಯಾಕಂದರೆ ನಿಮ್ಮ ಜೊತೆ ಯಾವಾಗಲೂ ಕಾಣ್ದಲ್ಲಿ ಇರೋವಂಥ ರೂಪ ಆ ದೇವರು ನಿಮ್ಮ ಹತ್ರ ಇದ್ದೇ ಇರ್ತಾರೆ. ದ ಯೂನಿವರ್ಸ್ ಈಸ್ ರೈಟ್ ವಿತ್ ಯು ಅಟ್ ಎವ್ರಿ ಸ್ಟೆಪ್, ಗೈಡ್ ಯು, ಬಟ್ ಯು ಹ್ಯಾವ್ ಟು ಲಿಸನ್. ಭಗವಂತ ನಿಮಗೆ ಪ್ರತಿಯೊಂದು ಕ್ಷಣವೂ ನಿಮಗೆ ಗೈಡ್ ಮಾಡ್ತಾ ಇರ್ತಾನೆ. ಅದು ನಿಮ್ಮ ಕೆಲಸ. ನೀವು ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು. ಇದು ಡೇ 4 ಟೀಚಿಂಗ್. ಡೇ 5 ಟೀಚಿಂಗ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.